ಅಲ್ಲಿ ಮಠದಿಂದ ಹೊರಟಾಗ ಯಡಿಯೂರಪ್ಪನವರಿದ್ರು, ಸೋಮಣ್ಣ ಅವರಿದ್ರು, ಈ ತರ ಸರ್ಕಾರ ಇತ್ತು. ದೇಶದ ಆಸ್ತಿ ಅಲ್ಲ, ದೇವ್ರವ್ರು. ನಡೆದಾಡೋ ದೇವ್ರನ್ನ ಯಾವುದೇ ತರ ಬೇಜವಾಬ್ದಾರಿ ಒಂದು ನಿರ್ಧಾರ ತಗೊಳಕ್ಕಾಗಲ್ಲ. ಏರ್ ಲಿಫ್ಟ್ ಮಾಡ್ಬೇಕು ಅಂತ ಹೇಳಿದ್ರು, ಅಂದ್ರೆ ಏರ್ ಆಂಬುಲೆನ್ಸ್ ಕರ್ಕೊಂಡು ಹೋಗ್ಬೇಕು ಅಂತ 10 ಗಂಟೆ ರಾತ್ರಿಲಿ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಹೋಗಿ ಒಂದು ಏರ್ ಆಂಬುಲೆನ್ಸ್ ನ ಎಲ್ಲಿಂದ ಆ ಟೈಮಲ್ಲಿ ಇದು ಎಲ್ಲ ಪ್ಲೇನ್ಗಳು ಡೆಲ್ಲಿಯಲ್ಲಿ ಇತ್ತು. ಸ್ವಾಮೀಜಿ ಅವ್ರನ್ನ ಮಠದಿಂದ ಬೆಂಗಳೂರು HAL ಏರ್ಪೋರ್ಟ್ ತನಕ ಗ್ರೀನ್ ಕಾರಿಡಾರ್ ಅಲ್ಲಿ ಕೇವಲ ಒಂದು 40 ನಿಮಿಷದಲ್ಲಿ ಕರ್ಕೊಂಡ್ ಬಂದ್ವಿ. ಪ್ಲಸ್ ಇಲ್ಲಿಂದ ಚೆನ್ನೈಗೆ 20 ನಿಮಿಷದಲ್ಲಿ ಹೋದ್ವಿ. ಇಲ್ಲಿಗೆ 1 ಗಂಟೆ ಒಳಗಡೆ ವಿತಿನ್ 16 ಮಿನಿಟ್ಸ್ ಸ್ವಾಮೀಜಿ ಅವ್ರನ್ನ ಭುಜದ ಮೇಲೆ ಓಡಿಸಿರುವಂತ ದೊಡ್ಡ ಜವಾಬ್ದಾರಿನ ನನ್ನ ಸಣ್ಣ ಭುಜಕ್ ಕೊಟ್ಟಾಗ ಈಗ ಯಾವ್ದು ಅಲ್ಲಿ ಪ್ರೆಸ್ನವರೆಲ್ಲ ತುಂಬಾ ಜನ ಕೇಳಿದ್ರು, ನಿಮ್ದೇನ್ ಒಪಿನಿಯನ್ ಅಂತ. ನಾನು ಹೇಳ್ದೆ, ದೇವ್ರಿಗೆ ಒಪಿನಿಯನ್ ಕೊಡಕ್ಕಾಗತ್ತ ಅಂತ. 10,000 ಮಕ್ಳು ಅಲ್ಲಿ ನಿಂತು ಚೀರಿ ಕಣ್ಣೀರ ಹಾಕ್ತಿದ್ರು ಸ್ವಾಮೀಜಿಯವ್ರನ್ನ ಮಠದಿಂದ ಹೊರಗಡೆ ಹೋಗ್ತಾ ಇದೀವಿ ಅಂತ. ಸ್ವಾಮೀಜಿಯವ್ರನ್ನ ವಾಪಸ್ ನಾನು ಕರ್ಕೊಂಡ್ ಬರೋ ಒಂದು ಜವಾಬ್ದಾರಿ ನನ್ನ ತಲೆ ಮೇಲೆ ಇದೆ ಅಂತ ಗೊತ್ತಿತ್ತು. ಈ ಜೋಪಾನವಾಗಿ ಇಂತ ಒಂದು ದೊಡ್ಡ ದೇವ್ರನ್ನ ನಾನು ಅಂದ್ರೆ ಸಣ್ಣವಳಿದ್ದಂಗಿಂದ ಅವ್ರ ಪಾದ ಪೂಜೆ ಮಾಡ್ಕೊಂಡು ದೇವ್ರಂತಾನೆ ಬೆಳ್ಕೊಂಡ್ ಹೋಗಿರೋದು. ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕಂದ್ರೆ ಅದು ಆ ಶಕ್ತಿ ಎಲ್ಲಿಂದ ಬರ್ಬೇಕು ಅಂತ ನಿಜವಾಗ್ಲೂ ಒಂದ್ ಸೆಕೆಂಡ್ ನನ್ಗೆ ಭಯ ಆಯ್ತು. ಆ ಟೈಮಲ್ಲಿ ನಮ್ ತಂದೆಯವ್ರದ್ದು ಒಂದು ಫೋನ್ ಕಾಲ್ ಬಂತು. ಅದು ಸ್ವಾಮೀಜಿಯವರು ಅವತ್ ರಾತ್ರಿ ಅವ್ರಿಗೆ ಚೆನ್ನೈಯಿಂದ ರೇಲಾ ಹಾಸ್ಪಿಟಲ್ ಟೀಮ್ ಇಲ್ಲಿಗೆ ಬಂದ್ರು. ಅವ್ರನ್ನ ಅಸೆಸ್ ಮಾಡಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಡಿಸೈಡ್ ಮಾಡೋದಕ್ಕೆ. ಆ ಟೈಮಲ್ಲಿ ನಮ್ಗೂ ಕೂಡ ಸ್ವಾಮೀಜಿಯವರು, ಡಾಕ್ಟರ್ ಗಿರೀಶ್ ಚಂದ್ರ ಅವರು ಎಲ್ಲರೂ ಮಠಕ್ಕೆ ಬನ್ನಿ ಅಂತ ಕೇಳ್ಕೊಂಡು, ಅದು ಸಾಯಂಕಾಲ ಇಲ್ಲಿಂದ ರೇಲಾ ಟೀಮ್ ಜೊತೆಗೆ ನಾವು ಎಲ್ಲ ಒಟ್ಟಿಗೆ ಹೊರಟ್ವಿ. ಅಲ್ಲಿ ಹೋದಾಗ ಇಲ್ಲಿಂದ ಕಾರಲ್ಲಿ ಹೊರಟ್ವಿ. ಅಲ್ಲಿ ಮಠಕ್ಕೆ ಹೋದಾಗ ಮಠದಲ್ಲಿ ತುಂಬಾ ಸ್ವಾಮೀಜಿಯವ್ರನ್ನ ತಪಾಸಣೆ ಮಾಡಿ ರೇಲಾ ಹಾಸ್ಪಿಟಲ್ ಟೀಮ್ ಅವರು ಆಮೇಲೆ ಮಠದೆಲ್ಲ ಪದಾಧಿಕಾರಿಗಳಿದ್ರು. ಪ್ರತಿಯೊಬ್ಬರ ಜೊತೆ ಡಿಸ್ಕಷನ್ಸ್ ಆಯ್ತು. ಟ್ರೀಟ್ಮೆಂಟ್ ಸ್ವಾಮೀಜಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ. ಅದಾದ್ಮೇಲೆ ಸ್ವಾಮೀಜಿಗೆ ಎಲ್ಲ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಲೇಬೇಕು, ಅವ್ರನ್ನ ಉಳಿಸ್ಕೊಳ್ಳೇಬೇಕಂತ ಒಂದು ಡಿಸಿಷನ್ ಮಾಡಿದ್ರು. ಅದ್ ಮಾಡಿದಾಗ ಅದು 10 ಗಂಟೆ ಸುಮಾರು ರಾತ್ರಿ ಡಿಸಿಷನ್ ಆದಾಗ ಆದ್ಮೇಲೆ ತಕ್ಷಣ ನಾನು ಎಲ್ಲಾರು ನನ್ ಕಡೆ ಬಂತು. ಎಲ್ಲರದು ಒಂದು ಏನು ಇದಿದೆ ಟೆನ್ಷನ್ ಬಂದು ಏರ್ ಲಿಫ್ಟ್ ಮಾಡ್ಬೇಕು ಅಂತ ಹೇಳಿದ್ರು, ಅಂದ್ರೆ ಏರ್ ಆಂಬುಲೆನ್ಸ್ ಕರ್ಕೊಂಡು ಹೋಗ್ಬೇಕು ಅಂತ. 10 ಗಂಟೆ ರಾತ್ರಿಲಿ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಹೋಗಿ ಒಂದು ಏರ್ ಆಂಬುಲೆನ್ಸ್ ನ ಎಲ್ಲಿಂದ ಅಂದ್ರೆ ಆ ಟೈಮಲ್ಲಿ ಇದು ಎಲ್ಲ ಪ್ಲೇನ್ಗಳು ಡೆಲ್ಲಿಯಲ್ಲಿ ಇರ್ತಾ ಇತ್ತು. ಸುಮಾರು ಇಲ್ಲಿ ಒಂದು ಬೆಂಗಳೂರಿನಿಂದ ಯಾವ್ದು ಇರ್ಲಿಲ್ಲ. ಯಾಕಂದ್ರೆ ಸ್ವಾಮೀಜಿಯವ್ರನ್ನ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅಂದ್ರೆ ಅವರಿಗೆ ಪ್ಲಸ್ ಅವರಿಗೆ ತುಂಬಾ ಒಂದು ಸ್ಟ್ಯಾಂಡರ್ಡ್ ಆಗಿರೋ ಜೆಟ್ ಏರ್ಪ್ಲೇನ್ ಯೂಸ್ ಮಾಡ್ಬೇಕಂತ ನಾನ್ ಡಿಸಿಷನ್ ತಗೊಂಡೆ. ಯಾಕಂದ್ರೆ ಈಗ ಸ್ಲೋ ಆಗಿ ಯಾವ್ದೋ ಒಂದು, ಯಾಕಂದ್ರೆ ಅವರು ನಮ್ಮ ದೇಶದ ಆಸ್ತಿ ಅಲ್ಲ, ದೇವ್ರವ್ರು. ನಡೆದಾಡೋ ದೇವ್ರನ್ನ ಯಾವುದೇ ತರ ಬೇಜವಾಬ್ದಾರಿ ಒಂದು ನಿರ್ಧಾರ ತಗೊಳಕ್ಕಾಗಲ್ಲ. ಆ ಪ್ಲೇನು ಅದಕ್ಕೆ ತಕ್ಕಂತ ಪ್ಲೇನು ಅಲ್ಲಿ ಇದ್ರಲ್ಲಿತ್ತು, ಡೆಲ್ಲಿಯಲ್ಲಿತ್ತು. ರಾತ್ರಿ 10 ಗಂಟೆಗೆ ಡಿಸೈಡ್ ಮಾಡಿ ಬೆಳಿಗ್ಗೆ 9 ಗಂಟೆ ಒಳಗಡೆ ಪ್ಲೇನ್ ನ ಬೆಂಗಳೂರಿಗೆ ಪೊಸಿಷನ್ ಮಾಡಿ ಅಲ್ಲಿ ಸ್ವಾಮೀಜಿಯವ್ರನ್ನ ಮಠದಿಂದ ಬೆಂಗಳೂರು HAL ಏರ್ಪೋರ್ಟ್ ತನಕ ಗ್ರೀನ್ ಕಾರಿಡಾರ್ ಅಲ್ಲಿ ಕೇವಲ ಒಂದು 40 ನಿಮಿಷದಲ್ಲಿ ಕರ್ಕೊಂಡ್ ಬಂದ್ವಿ. ಪ್ಲಸ್ ಇಲ್ಲಿಂದ ಚೆನ್ನೈಗೆ 20 ನಿಮಿಷದಲ್ಲಿ ಹೋದ್ವಿ. ಒಟ್ಟು ಮಠದಿಂದ ಚೆನ್ನೈ ಹಾಸ್ಪಿಟಲ್ಗೆ 1 ಗಂಟೆ ಒಳಗಡೆ ವಿತಿನ್ 16 ಮಿನಿಟ್ಸ್ ಸ್ವಾಮೀಜಿ ಅವ್ರನ್ನ ಶಿಫ್ಟ್ ಮಾಡಿ ವಿತಿನ್ 16 ಮಿನಿಟ್ಸ್ ಟ್ರಾನ್ಸ್ಫರ್ ಮಾಡಿದ್ವಿ. ಇಲ್ಲೆಲ್ಲ ಹೆಂಗ್ ಕೋಆರ್ಡಿನೇಟ್ ಮಾಡಿದ್ವಿ? ಅಲ್ಲಿ ಮಠದಿಂದ ಇಲ್ಲಿ ಗ್ರೀನ್ ಕಾರಿಡಾರ್ ಅಲ್ಲಿ ಬಂದು ಏರ್ಪೋರ್ಟ್ ಅಲ್ಲಿ ಎಲ್ಲ ಪ್ರತಿಯೊಂದು ಏರ್ಕ್ರಾಫ್ಟ್ ಪೊಸಿಷನ್ ಮಾಡಿ ನಿಲ್ಸ್ಕೊಂಡಿದ್ವಿ. ಅಲ್ಲಿ ಮಠದಿಂದ ಹೊರಟಾಗ ಪ್ರತಿಯೊಬ್ರು ಅಂದ್ರೆ ಯಡಿಯೂರಪ್ಪನವರಿದ್ರು, ಸೋಮಣ್ಣ ಅವರಿದ್ರು, ಈ ತರ ಸರ್ಕಾರ ಇತ್ತು. ಜೊತೆಗೆ ಅಲ್ಲಿ ಮಠದ ಪದಾಧಿಕಾರಿಗಳು ಎಲ್ಲ ಸ್ವಾಮೀಜಿಗಳಿದ್ರು. ಈ ಕನಕಪುರದಿಂದ ಶ್ರೀಗಳು ಬಂದಿದ್ರು, ನಮ್ಮ ಸಿದ್ಧಗಂಗೆ ಸ್ವಾಮೀಜಿಯವರೇ ಇದ್ರು, ದೊಡ್ಡವರಾಗಿದ್ದಾರೆ. ಎಲ್ಲರೂ ಆ ಜವಾಬ್ದಾರಿ ನನ್ನ ತಲೆ ಭುಜದ ಮೇಲೆ ಓಡಿಸಿರುವಂತ ದೊಡ್ಡ ಜವಾಬ್ದಾರಿನ ನನ್ನ ಸಣ್ಣ ಭುಜಕ್ ಕೊಟ್ಟಾಗ ಈಗ ಯಾವ್ದು ಅಲ್ಲಿ ಪ್ರೆಸ್ನವರೆಲ್ಲ ತುಂಬಾ ಜನ ಕೇಳಿದ್ರು, ನಿಮ್ದೇನ್ ಒಪಿನಿಯನ್ ಅಂತ.
ನಾನು ಹೇಳ್ದೆ ದೇವ್ರಿಗೆ ಒಪಿನಿಯನ್ ಕೊಡಕ್ಕಾಗತ್ತ ಅಂತ. ಏನು ಅವ್ನ್ ಫಿಸಿಯಾಲಜಿ ಅಂದ್ರೆ ದೇಹದಲ್ಲಿ ಏನಿದೆ ಅಂತ ನನ್ನ ಟ್ರೈನಿಂಗ್ ಮೇಲೆ ನಾನು ಹೇಳ್ಬೋದು, ಅದ್ರ ಮೇಲೆ ಟ್ರೈನಿಂಗ್ ಗಳಾಗಿದೆ ನಮ್ಗೆ. ಆದ್ರೆ ಒಬ್ಬ ದೇವ್ರಿಗೆ ಒಪಿನಿಯನ್ ಕೊಡು ಅಂತ ಹೇಳಿದಾಗ ಈ ದೇವ್ರಿಗೆ ಏನ್ ಒಪಿನಿಯನ್ ಕೊಡ್ಲಿ ಅಂತ ಕೇಳಿದೆ. ಆ ಅಷ್ಟು ಮಠದಂತ ಸ್ವಾಮೀಜಿಗಳ ಮಧ್ಯೆ ಈ ಸ್ವಾಮೀಜಿ ಅವ್ರನ್ನ ಮಠದಿಂದ ಹೊರಗಡೆ ಕರ್ಕೊಂಡ್ ಬರೋದೊಂದು ಸ್ವಾಮೀಜಿಯವರ ಕಣ್ಣಲ್ಲಿ ನೀರಿತ್ತು ಅಂದ್ರೆ ನಮ್ಮ ಅವಾಗ ಚಿಕ್ಕಬುದ್ಧಿಯವರು ಅಂತ ಹೇಳ್ಬೋದು, ಪೂರ್ತಿ ಕರ್ನಾಟಕ ನೋಡ್ತಾ ಇತ್ತು. ಅಷ್ಟು ಹೊರಗಡೆ ಬರ್ಬೇಕು ಎಲ್ಲದಕ್ಕಿಂತ ಮನ್ಸಲ್ಲಿ ಜವಾಬ್ದಾರಿನ ತಲೆ ಮೇಲೆ ಯಾಕೆ ತಗೊಂಡೆ ಅಂತ ಅನ್ಸಿದ್ದು 10,000 ಮಕ್ಳು ಅಳ್ಬೇಕಿದ್ರೆ 10,000 ಮಕ್ಳು ಅಲ್ಲಿ ನಿಂತು ಚೀರಿ ಕಣ್ಣೀರ ಹಾಕ್ತಿದ್ರು ಸ್ವಾಮೀಜಿಯವ್ರನ್ನ ಮಠದಿಂದ ಹೊರಗಡೆ ಹೋಗ್ತಾ ಇದೀವಿ ಅಂತ. ಸ್ವಾಮೀಜಿಯವ್ರನ್ನ ವಾಪಸ್ ನಾನು ಕರ್ಕೊಂಡ್ ಬರೋ ಒಂದು ಜವಾಬ್ದಾರಿ ನನ್ನ ತಲೆ ಮೇಲೆ ಇದೆ ಅಂತ ಗೊತ್ತಿತ್ತು. ಈ ಜೋಪಾನವಾಗಿ ಇಂತ ಒಂದು ದೊಡ್ಡ ದೇವ್ರನ್ನ ನಾನು ಅಂದ್ರೆ ಸಣ್ಣವಳಿದ್ದಂಗಿಂದ ಅವ್ರ ಪಾದ ಪೂಜೆ ಮಾಡ್ಕೊಂಡು ದೇವ್ರಂತಾನೆ ಬೆಳ್ಕೊಂಡ್ ಹೋಗಿರೋದು. ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕಂದ್ರೆ ಅದು ಆ ಶಕ್ತಿ ಎಲ್ಲಿಂದ ಬರ್ಬೇಕು ಅಂತ ನಿಜವಾಗ್ಲೂ ಒಂದ್ ಸೆಕೆಂಡ್ ನನ್ಗೆ ಭಯ ಆಯ್ತು. ಆ ಟೈಮಲ್ಲಿ ನಮ್ ತಂದೆಯವ್ರದ್ದು ಒಂದು ಫೋನ್ ಕಾಲ್ ಬಂತು, ಧೈರ್ಯವಾಗಿ ಹೋಗಪ್ಪ ಅಂತ ಅಂದ್ರು. ಏನು ಅಂದ್ರೆ ಧೈರ್ಯವಾಗಿ ಹೋಗು. ಅದೊಂದು ಧೈರ್ಯ ನನಗೆ ಸ್ವಾಮೀಜಿಯವ್ರನ್ನ ಹುಷಾರ ಕರ್ಕೊಂಬರಕ್ ಬಂದು ನನಗೆ ಅದೇನೋ ತುಂಬ್ತು ಅಂತ ಹೇಳ್ಬೋದು ಅಷ್ಟು. ನೀವು ಮಾತಾಡ್ಬೇಕಾದ್ರೆ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಬಂದ. ಹೌದು, ನೀವು ಮಾತಾಡ್ಬೇಕಾದ್ರೆ ಅದು ಹೃದಯದ ಅಂತರಾಳ ಮಾತಾಡ್ತೀವಿ, ಸ್ಪಾರ್ಕ್ ಬಂದು ಎಲ್ಲೋ ನೀವು ಹತ್ಕೊಡ್ತೀರ ಅಂತ ಅಷ್ಟು ಎಮೋಷನ್ ಆಗ್ಬಿಡ್ತೀವಿ. ಈ ವಿಷಯ ಮಾತಾಡ್ಬೇಕಿದ್ರೆ ನಾನು ಒಬ್ಳೆ ಎಲ್ಲ ಎಲ್ಲೇ ಈ ವಿಷಯ ಮಾತಾಡಿದ್ರೆ ಎಲ್ಲರ ಕಣ್ಣಲ್ಲಿ ನೀರ್ಬೋದು. ಯಾಕಂದ್ರೆ ಅದು ಒಬ್ಬ ಮನುಷ್ಯಂಗೆ ಯಾವುದೇ ಒಂದು ಪ್ರಶಸ್ತಿ ಬರ್ಬೋದು, ನೊಬೆಲ್ ಪ್ರಶಸ್ತಿನೇ ಸೈಂಟಿಸ್ಟ್ಗೆ ದೊಡ್ಡದಾದ್ರೆ, ನನಗೆ ಇದು ಎಲ್ಲ ಪ್ರಶಸ್ತಿಯಿಂದ ದೊಡ್ಡ ಪ್ರಶಸ್ತಿ. ಸ್ವಾಮೀಜಿಯವ್ರನ್ನ ಕರ್ಕೊಂಡು ಹೋಗೊಂದು ಅವಕಾಶ ಸಿಕ್ಕಿತ್ತು. ಜುಮ್ ಒಂದೇ ಅದು ಸ್ವಾಮೀಜಿ ಅವ್ರನ್ನ ಏರೋಪ್ಲೇನ್ ಒಳಗಡೆ ದೇವರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸಿದಾಗ ಎಷ್ಟು ಕೋಟಿ ಜನಕ್ಕೆ ಈ ಅವಕಾಶ ಸಿಗುತ್ತೆ. ಬಟ್ ಶಾಲೆಯಿಂದ ತಂದೆ ತಾಯಿ ಮಾಡಿದ ಪುಣ್ಯ, ನಿಮ್ಮ ಪೂರ್ವಿಕರು ಮಾಡಿದ ಪುಣ್ಯ, ನಿಮ್ ತಂದೆ ಹೇಳಿದಂತ ಅದೊಂದು ಧೈರ್ಯ, ಅದು ದೊಡ್ಡ ಶಕ್ತಿ. ನಮ್ಮ ಜಗತ್ತಿನಲ್ಲಿ ತಂದೆ ತಾಯಿ ದೊಡ್ಡ ಶಕ್ತಿ. ಅದೇ ನೆನ್ಸ್ಕೊಂಡ್ರೆ ಮೈ ಇವತ್ತಿಗೂ ಜುಮ್ ಅನ್ನತ್ತೆ. 10,000 ಮಕ್ಳು ಅಲ್ಲಿ ನಿಂತು ಚೀರಿ ಕಣ್ಣೀರ ಹಾಕ್ತಿದ್ರು ಸ್ವಾಮೀಜಿಯವ್ರನ್ನ ಮಠದಿಂದ ಹೊರಗಡೆ ಹೋಗ್ತಾ ಇದೀವಿ ಅಂತ. ಸ್ವಾಮೀಜಿಯವ್ರನ್ನ ವಾಪಸ್ ನಾನು ಕರ್ಕೊಂಡ್ ಬರೋ ಒಂದು ಜವಾಬ್ದಾರಿ ನನ್ನ ತಲೆ ಮೇಲೆ ಇದೆ ಅಂತ ಗೊತ್ತಿತ್ತು. ಈ ಜೋಪಾನವಾಗಿ ಇಂತ ಒಂದು ದೊಡ್ಡ ದೇವ್ರನ್ನ ನಾನು ಅಂದ್ರೆ ಸಣ್ಣವಳಿದ್ದಂಗಿಂದ ಅವ್ರ ಪಾದ ಪೂಜೆ ಮಾಡ್ಕೊಂಡು ದೇವ್ರಂತಾನೆ ಬೆಳ್ಕೊಂಡ್ ಹೋಗಿರೋದು. ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕಂದ್ರೆ ಅದು ಆ ಶಕ್ತಿ ಎಲ್ಲಿಂದ ಬರ್ಬೇಕು ಅಂತ ನಿಜವಾಗ್ಲೂ ಒಂದ್ ಸೆಕೆಂಡ್ ನನ್ಗೆ ಭಯ ಆಯ್ತು. ಆ ಟೈಮಲ್ಲಿ ನಮ್ ತಂದೆಯವ್ರದ್ದು ಒಂದು ಫೋನ್ ಕಾಲ್ ಬಂತು. ಇದು ರೈಟ್ ನ್ಯೂಸ್.